ನಮ್ಮ ಕಮ್ಯೂನಿನ ನೆಲ್ಮೆಯ ಸದಸ್ಯರುಗಳೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ನಿಮ್ಮ ಮುಂದೆ ಇರುವುದು ಕಾನೂನಿನ ಹೋರಾಟದ ಬಗ್ಗೆ ನಮ್ಮ ಸದಸ್ಯರುಗಳಲ್ಲಿ ಹಲವಾರು ಅನುಮಾನಗಳಿವೆ. ಆ ಅನುಮಾನಗಳನ್ನು ಹೋಗಲಾಡಿಸಿ ಅರಿವು ಮೂಡಿಸಬೇಕೆಂಬುದೇ ನಮ್ಮ ಉದ್ದೇಶ. ಆ ಅನುಮಾನಗಳ ಪೈಕಿ ಮೊದಲನೆಯದು, ನಮಗೆ ಸೆಟ್ಲ್ಮೆಂಟ್ ಆದಾಗ DAಯನ್ನು ಬೇಸಿಕ್ ಪೆನ್ಷನ್ನಿಗೆ ಸೇರಿಸಿ ಪೆನ್ಷನನ್ನು ಕೊಡ್ತಾರೆ. ಹಾಗಿದ್ದಾಗ ಹೊಸ ಬೇಸಿಕ್ ಪೆನ್ಷನ್ ಮೇಲೆ ನಾವು ಹಳೆಯ DAಯನ್ನು, ಅಂದರೆ ಯಾವ DAಯನ್ನು ಬೇಸಿಕ್ ಪೆನ್ಷನ್ನಿಗೆ ಸೇರಿಸಿದ ನಂತರವೂ ಹಳೆಯ DAಯನ್ನು ಕೇಳುವುದು ಸರಿಯೇ? ಒಂದು ವೇಳೆ ಕೇಳಿದರೆ ಅದು ಕೋರ್ಟಿನಲ್ಲಿ ಊರ್ಜಿತವಾಗುತ್ತದೆಯೇ ಎಂಬುದು. ಉದಾಹರಣೆಗೆ, 11ನೇ ಬೈಪಾರ್ಟೇಟ್ ಸೆಟ್ಲ್ಮೆಂಟ್ ಆದಾಗ 6352 ಪಾಯಿಂಟ್ಗಳಿಗೆ DAಯನ್ನು ಬೇಸಿಕ್ ಪೆನ್ಷನ್ ಜೊತೆ ಸೇರಿಸಿ DAಯನ್ನು 6352 ಪಾಯಿಂಟು ನಂತರದ ಏರಿಕೆಗೆ ಕೊಡ್ತಿದ್ದಾರೆ. 1148 ಪಾಯಿಂಟುಗಳಿಗಿಂತ ಹೆಚ್ಚಿನ DAಯನ್ನು ನಾವು ಕೇಳ್ತಾ ಇದ್ದೇವೆ. ಅಂದರೆ DAಯನ್ನು ಲೆಕ್ಕ ಹಾಕಿಕೊಳ್ಳಬೇಕಾದರೆ 1148 ಪಾಯಿಂಟುಗಳ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಅದರ ಮೇಲಿನ ಇಂಡೆಕ್ಸ್ ಪಾಯಿಂಟ್, ಅದರ ಮೇಲಿನ ಹೆಚ್ಚು ಏನಾಗಿದೆಯೋ ಅದಕ್ಕೆ ನಾವು DAಯನ್ನು ಕೇಳ್ತಾ ಇದ್ದೇವೆ. DAಯನ್ನು 6352 ಪಾಯಿಂಟ್ಗಳ ಬದಲಾಗಿ 6ನೇ ಬೈಪಾರ್ಟೇಟ್ ಸೆಟ್ಲ್ಮೆಂಟ್ ಸಮಯದಲ್ಲಿ ಇದ್ದಂತಹ 1148 ಪಾಯಿಂಟ್ಗಳಿಗೆ DAಯನ್ನು ಕೇಳ್ತಾ ಇದ್ದೇವೆ. ಇದು ಹಲವಾರು ಸದಸ್ಯರುಗಳಿಗೆ ನಮ್ಮ ಕಾನೂನಿನ ಹೋರಾಟದ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಮೂಡಿಸಬೇಕೆಂಬ ಉದ್ದೇಶದಿಂದ ಪ್ರಚಾರ ಮಾಡುತ್ತಿರುವ, ಆ ಪ್ರಚಾರದಿಂದ ಬಂದಿರುವ ಅನುಮಾನಗಳಿಗೆ ಉತ್ತರವನ್ನು ಕೊಡಬೇಕೆಂಬುದೇ ಈ ದಿನದ ಈ ವಿಡಿಯೋದ ಉದ್ದೇಶ. ನಾವು ಈ ಬಗ್ಗೆ ಕಾನೂನಿನ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ರಿಟ್ ಅರ್ಜಿಯನ್ನು ಪರಿಗಣಿಸಿ ಬ್ಯಾಂಕಿನವರು ಅವರ ಒಂದು ಅಬ್ಜೆಕ್ಷನನ್ನು ದಾಖಲು ಮಾಡಿದ್ದಾರೆ. ನಾನು ಅವರು ದಾಖಲು ಮಾಡಿರುವ ಅಬ್ಜೆಕ್ಷನಿನಿಂದ ಓದುತ್ತೇನೆ. ಅವರು ಸಹ ಈಗ ನಮ್ಮ ಸದಸ್ಯರಲ್ಲಿ ಇರತಕ್ಕಂಥ ಅನುಮಾನವನ್ನೇ ಅವರು ಕೂಡ ಹೇಳಿದ್ದಾರೆ. ದಯವಿಟ್ಟು ಓದುತ್ತೇನೆ, ಕೇಳಿಸ್ಕೊಳ್ಳಿ. ಪ್ಯಾರಾ 7, 8, 6 ಅಂದರೆ 7.8.6. I say that respondent bank is continuing to pay DR/DA to all the pensioner as per the guidelines issued by IBA from time to time, pre-merger as well as post-merger. The current IBA instruction is contained in the latest circular dated 09/02/2022, which is uniformly applied to all the pensioners of the banking sector in conformity with the bipartite settlements from time to time. In view of the subsequent merger of EABs with SBI, the question of amending pension regulation does not arise, and petitioners cannot be permitted to resort to any unjust enrichment by claiming benefit under different BPS. ಇದು ಬ್ಯಾಂಕಿನವರು ದಾಖಲು ಮಾಡಿರ್ತಕ್ಕಂತಹ ಅಬ್ಜೆಕ್ಷನ್. ಇದು ಅವರ ಉತ್ತರ. ನಮ್ಮ ರಿಟ್ ಪಿಟಿಷನಲ್ಲಿ ನಾವು ಹಾಕಿರುವ ಅಥವಾ ನಾವು ಕೇಳಿರುವ ಈ DA ಬೆನಿಫಿಟ್ಟಿಗೆ ಬ್ಯಾಂಕಿನವರು ಕೊಟ್ಟಿರ್ತಕ್ಕಂಥ ಉತ್ತರ. ಬ್ಯಾಂಕು ಎತ್ತಿರುವ ಪ್ರಶ್ನೆಗೆ ಈಗಾಗಲೇ ನಾವು ನ್ಯಾಯಾಲಯಗಳಿಂದ ಉತ್ತರವನ್ನು ಪಡೆದಿದ್ದೇವೆ ಮತ್ತು ನಾವು ಜಯವನ್ನು ಗಳಿಸಿಯೂ ಇದ್ದೇವೆ. ಈಗ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಿಂದ ಓದುತ್ತಿದ್ದೇನೆ. ಇದು
ರಿಟ್ ಪಿಟಿಷನ್. ನಾವು ಮೊದಲು ದಾಖಲು ಮಾಡಿದ್ದಂತಹ ರಿಟ್ ಪಿಟಿಷನ್ನಲ್ಲಿ ಜಡ್ಜ್ಮೆಂಟ್ ಬಂದಿದೆ. ಆ ಜಡ್ಜ್ಮೆಂಟಿಂದ ಓದ್ತಾ ಇದ್ದೇನೆ. ದಿ ಪೆಟಿಷನರ್ಸ್ ಆರ್ ಎಂಟೈಟಲ್ಡ್ ಟು ಪೇಮೆಂಟ್ ಆಫ್ ಪೆನ್ಷನ್ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸಿಸ್ ಆಫ್ ದಿ ಆಕ್ಚುಯಲ್ ಪೇ, ಡಿಯರ್ನೆಸ್ ಅಲೋಯನ್ಸ್ and other allowances and emoluments thereon drawn by them during the last 10 months of their service in the bank in terms of Chapter 6 of the State Bank of Mysore Employees Pension Regulation 1995. The bank shall pay the differential amount of pension and commutation value of pension to the petitioners on that basis. ಇದು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಆದೇಶ. ಇಲ್ಲಿ ಚಾಪ್ಟರ್ 6 ಅಂತ ಹೇಳಿದ್ದಾರೆ. ಚಾಪ್ಟರ್ 6ಅಲ್ಲಿ ರೆಗ್ಯುಲೇಷನ್ 35, 36, 37 ಮತ್ತು 38 ಒಳಗೊಂಡಿದೆ. ರೆಗ್ಯುಲೇಷನ್ 37ರಂತೆ ನಮಗೆ ಡಿ ಎಯನ್ನು ಪಡೆಯಲಿಕ್ಕೆ ಹಕ್ಕಿದೆ. ಈ ಆದೇಶದ ಪ್ರಕಾರ ನಮಗೆ ಹಕ್ಕಿದೆ. ಬ್ಯಾಂಕಿನವರು ಮೇಲ್ಮನವಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠ ನಮ್ಮ ಪರವಾಗಿ ಆದೇಶವನ್ನು ಕೊಟ್ಟಿದೆ. ಆ ಆದೇಶದ ಆಯ್ದ ಭಾಗಗಳಿಂದ ನಾನು ಓದುತ್ತಿದ್ದೇನೆ. ದೀಸ್ ಆಫೀಸರ್ಸ್ ಪೆಟಿಷನರ್ಸ್ ಆರ್ ನಾಟ್ ಎಸ್ಟಾಪ್ಡ್ ಫ್ರಮ್ ಅವೈಲಿಂಗ್ the benefits contained in the Pension Regulations 1995 in spite of availing the benefit of ex gratia payment and better pay scales contained in the joint note. ಕರ್ನಾಟಕ ಉಚ್ಚ ನ್ಯಾಯಾಲಯದ ಸದಸ್ಯರ ಪೀಠದ ಆದೇಶವನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಬ್ಯಾಂಕು ಪ್ರಶ್ನಿಸಿತು. ದೆಹಲಿ ಉಚ್ಚ ನ್ಯಾಯಾಲಯ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಮತ್ತು ಮೆಡ್ರಾಸ್ ಉಚ್ಚ ನ್ಯಾಯಾಲಯ, ಈ ಮೂರು ಉಚ್ಚ ನ್ಯಾಯಾಲಯಗಳ ಆದೇಶಗಳನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿತ್ತು. ಈ ಮೂರು ಉಚ್ಚ ನ್ಯಾಯಾಲಯಗಳ ಜಡ್ಜ್ಮೆಂಟ್ಗಳನ್ನು ಸರ್ವೋಚ್ಚ ನ್ಯಾಯಾಲಯ ಪರಿಶೀಲಿಸಿ ಆ ಮೂರು ಉಚ್ಚ ನ್ಯಾಯಾಲಯಗಳ ಜಡ್ಜ್ಮೆಂಟ್ಗಳ ಸಾರಾಂಶವನ್ನು ತನ್ನ ಆದೇಶದ ಪ್ಯಾರಾ 11ರಲ್ಲಿ ತಿಳಿಸಿದೆ. ನಾನು ಈಗ ಪ್ಯಾರಾ 11 ಓದುತ್ತೇನೆ. ದಿ ಹೈಕೋರ್ಟ್ ಆಫ್ ಡೆಲ್ಲಿ ಹ್ಯಾಡ್ ಒಪಿನ್ಡ್ ದಟ್ ಒನ್ಸ್ ದಿ ಬೆನಿಫಿಟ್ ಹ್ಯಾಡ್ ಬೀನ್ ಟೇಕನ್ ಅಂಡರ್ ದಿ ಜಾಯಿಂಟ್ ನೋಟ್ ಆಫ್ ರಿವಿಷನ್ ಆಫ್ ಸ್ಯಾಲರಿ, estoppel is created against the officers to claim the pension as per the existing formulae, which prevailed before its amendment, and amendment could have been made with retrospective effect. Thus, the Delhi High Court had dismissed the writ petition filed by the Officers Association against which an appeal had been preferred. The High Court of Madras and High Court of Karnataka have taken the contrary view. They have observed that Joint Note of 1999 could not have supplanted the existing rules regulations. Pension was required to be determined under the existing regulations. ನಾನು ಮತ್ತೊಮ್ಮೆ ಕೊನೆ 2 ವಾಕ್ಯಗಳನ್ನು ಓದುತ್ತೇನೆ. They have observed that Joint Note of 1999 could not have supplanted the existing rules regulations. Pension was required to be determined under the existing regulations. ತದನಂತರ ಸರ್ವೋಚ್ಚ ನ್ಯಾಯಾಲಯ ಅಂತಿಮ ಆದೇಶವನ್ನು ಪಿಂಚಣಿದಾರರ ಪರವಾಗಿ ಕೊಟ್ಟಿತು. ನಾನು ಕೊನೆಯ ಸಾರಾಂಶದ ಪ್ಯಾರಾವನ್ನು ಸಹ ಈಗ ಓದುತ್ತೇನೆ. ಪ್ಯಾರಾ 34. Thus, we set aside the judgment rendered by the High Court of Delhi and affirm that of High Courts of Karnataka at Bangalore and High Court of Madras. The appeals filed by the banks are dismissed, and the appeal filed by the association is allowed.
Resultantly, let the amount which was due and payable be paid with 9% interest. ಮಾನ್ಯ ಸದಸ್ಯರೇ, ನಲ್ಮೆಯ ಸದಸ್ಯರೇ, ನಾವು ಈವರೆಗೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ಹಾಗೂ ಕರ್ನಾಟಕ ನ್ಯಾಯಾಲಯದ ದ್ವಿಸದಸ್ಯ ಪೀಠ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಬಗ್ಗೆ ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಈ ಮೂರೂ ತೀರ್ಪುಗಳು ಪಿಂಚಣಿದಾರರ ಪರ, ಅಂದರೆ ನಮ್ಮ ಪರ ಇತ್ಯರ್ಥವಾಗಿದೆ. ನಾವು ಈ ಮೂರೂ ನ್ಯಾಯಾಲಯದಲ್ಲಿ ಜಯವನ್ನು ಗಳಿಸಿದ್ದೇವೆ. ಈ ಮೂರೂ ತೀರ್ಪುಗಳನ್ನು ಜಾರಿಗೊಳಿಸಿ ನಮ್ಮ ಸದಸ್ಯರುಗಳಿಗೆ ಅವರ ಪಿಂಚಣಿ ಮೇಲಿನ DAಯನ್ನು ಪಿಂಚಣಿ ಅಧಿನಿಯಮ 1995ರಂತೆ ಕೊಡಿಸಬೇಕಾಗಿರುವುದೇ ನಮ್ಮ ಹೋರಾಟದ ಪ್ರಮುಖ ಅಂಶ ಮತ್ತು ಪ್ರಮುಖ ಧ್ಯೇಯ. ಈ ನಿಟ್ಟಿನಲ್ಲಿ ನಮ್ಮ ಶೃಂಗ ಸಂಸ್ಥೆಯಾದಂತಹ ಆಲ್ ಇಂಡಿಯಾ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ದೆಹಲಿ ನ್ಯಾಯಾಲಯದಲ್ಲಿ ಕೇಸನ್ನು ದಾಖಲಿಸಿದೆ. ಈ ಕೇಸು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ದಾಖಲಿಸಲಾಗಿದೆ. ಸರ್ವೋಚ್ಚ ನ್ಯಾಯಾಲಯ ತನ್ನ ಆದೇಶವನ್ನು ಸರಿಯಾಗಿ ಜಾರಿಗೊಳಿಸದೇ ಇದ್ದ ಪಕ್ಷದಲ್ಲಿ ಅಥವಾ ಜಾರಿಗೊಳಿಸದೇ ಇದ್ದ ಪಕ್ಷದಲ್ಲಿ ನ್ಯಾಯಾಲಯವನ್ನು ಮೊರೆ ಹೋಗಬೇಕೆಂದು ಆದೇಶಿಸಿತ್ತು. ಆ ಆದೇಶದ ಅನ್ವಯ ಈ ಕೇಸನ್ನು ದೆಹಲಿ ನ್ಯಾಯಾಲಯದಲ್ಲಿ ನಾವು ದಾಖಲಿಸಿದ್ದೇವೆ. ಕೇಸುಗಳನ್ನು ದಿನಾಂಕ 13/2/2018 ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದಂತೆ ನಮ್ಮ ಎಲ್ಲ ಸದಸ್ಯರುಗಳಿಗೆ ಅವರ ಪಿಂಚಣಿ ಮೇಲಿನ DAಯನ್ನು ಬ್ಯಾಂಕಿನ ಪಿಂಚಣಿ ಅಧಿನಿಯಮ 1995ರಂತೆ ಕೊಡಬೇಕೆಂದು ನಾವು ಕೇಸುಗಳನ್ನು ದಾಖಲಿಸಿದ್ದೇವೆ. ಈ ಎಲ್ಲ ಮಾಹಿತಿಗಳನ್ನು ಕೊಟ್ಟಿರೋ ಮೂಲ ಉದ್ದೇಶವೇನೆಂದರೆ, ನಮ್ಮ ಕೆಲ ಸದಸ್ಯರು ಮತ್ತು ನಮ್ಮ ಕೆಲ ಸದಸ್ಯರೇತರು ನಮ್ಮ ಸದಸ್ಯರುಗಳನ್ನು ತಪ್ಪು ದಾರಿಗೆ ಎಳೆಯಲು ತಪ್ಪು ಮಾಹಿತಿಗಳನ್ನು ಕೊಟ್ಟು ನಮ್ಮ ಸದೃಢವಾದ ಕಮ್ಯೂನನ್ನು ದುರ್ಬಲಗೊಳಿಸಲು ಪ್ರಯತ್ನ ಪಡುತ್ತಿದ್ದಾರೆ. ನಮ್ಮ ಸದಸ್ಯರ ಮನದಲ್ಲಿ ಅನುಮಾನಗಳನ್ನು ತರುವತ್ತ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಈ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸುವುದೇ ನಮ್ಮ ಈ ದಿನದ ಈ ವಿಡಿಯೋದ ಉದ್ದೇಶ. ನಮ್ಮ ನೆಲ್ಮೆಯ ಸದಸ್ಯರೇ, ಈ ನಮ್ಮ ಕಾನೂನಿನ ಹೋರಾಟದ ಬಗ್ಗೆ ಯಾವುದಾದರೂ ಅನುಮಾನಗಳಿದ್ದ ಪಕ್ಷದಲ್ಲಿ ಅಥವಾ ಯಾವುದಾದರೂ ಪ್ರಶ್ನೆಗಳಿದ್ದ ಪಕ್ಷದಲ್ಲಿ ದಯವಿಟ್ಟು ನಮ್ಮ ಕಚೇರಿಗೆ ಬನ್ನಿ. ನೆಲ್ಮೆಯ ಸದಸ್ಯರೇ, ನಮ್ಮ ಕಚೇರಿಗೆ ಮಾಡುವ ದೂರವಾಣಿ ಕರೆ ಅಥವಾ ನಮ್ಮ ಕಚೇರಿಗೆ ನಿಮ್ಮ ಒಂದು ಭೇಟಿ ನಮ್ಮ ಕಮ್ಯೂನಿನ ಹೋರಾಟದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಅಥವಾ ನಮ್ಮ ಸದಸ್ಯರುಗಳನ್ನು ತಪ್ಪು ದಾರಿಗೆ ಎಳೆಯುವ ಪ್ರಯತ್ನವನ್ನು ಮಾಡುತ್ತಿರುವ ಅಥವಾ ನಮ್ಮ ಕಮ್ಯೂನಿನ ಮೇಲೆ ಇರತಕ್ಕಂಥ ವಿಶ್ವಾಸವನ್ನು ಕುಗ್ಗಿಸುವ ಪ್ರಯತ್ನವನ್ನು ಮಾಡುತ್ತಿರುವಂತಹ ಎಲ್ಲರಿಗೂ ಉತ್ತರವನ್ನು ಕೊಡುವಷ್ಟು ಜ್ಞಾನವಂತರಾಗುತ್ತೇವೆ. ನೀವೆಲ್ಲರೂ ಕಮ್ಯೂನಿನ ಪರ ನಿಂತು ನಮ್ಮ ಕಮ್ಯೂನು ಒಂದು ನ್ಯಾಯಯುತ ಹೋರಾಟಕ್ಕೆ ನಿಂತಿರುವ ಏಕೈಕ ಸಂಸ್ಥೆ ಎಂದು ಅವರಿಗೆ ತಿಳಿಸಲು ಸಾಧ್ಯವಾಗುತ್ತದೆ. ದಯವಿಟ್ಟು ನಿಮಗೆ ಗೊಂದಲಗಳು, ಪ್ರಶ್ನೆಗಳು, ಅನುಮಾನಗಳಿದ್ದರೆ ನಮ್ಮ ಕಚೇರಿಗೆ ಬನ್ನಿ ಅಥವಾ ಒಂದು ಕರೆಯನ್ನು ಮಾಡಿ. ವಂದನೆಗಳು.